ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡಿ ಪ್ರತಿ ಅಮಾವಾಸ್ಯೆಯಂದು ಎಲ್ಲರನ್ನು ಬೆಚ್ಚಿ ಬೀಳಿಸುವಂಥ ನೈಜ ಘಟನೆ ಆಧಾರಿತ ಕಥೆಗಳು. ಹಾಗೆ ಬೆಲ್ ಐಕಾನ್ನ ಒತ್ತೋದಕ್ಕೆ ಮರಿಬೇಡಿ. ವಿಭುತ್ ಅಗರ್ವಾಲ್ ಹಾಗೂ ಪದ್ಮಾ ಅಗರ್ವಾಲ್ ತಮ್ಮ 18 ವರ್ಷದ ಮಗಳು ಅದಿತಿ ಅಗರ್ವಾಲ್ನ ಜೊತೆ ಡೆಲ್ಲಿಯಿಂದ ಮುಂಬೈಗೆ ಶಿಫ್ಟ್ ಆಗಿದ್ರು. ಅದು ಜನವರಿ 14, 2007. ಅಗರ್ವಾಲ್ ಫ್ಯಾಮಿಲಿ ಮುಂಬೈನ ಮಲಬಾರ್ ಹಿಲ್ಸ್ನ ಒಂದು ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಅಲ್ಲಿ ವಾಚ್ಮ್ಯಾನ್ ಅವ್ರನ್ನ ತಡೆದು ಯಾರು ಏನು ಕೆಲಸ ಅಂತ ಕೇಳ್ದ. ಆಗ ವಿಭುತ್ ನಾವಿಲ್ಲಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂತಾರೆ. ಹೋ ಮಿಸ್ಟರ್ ಅಗರ್ವಾಲ್ ಸರ್, ಬನ್ನಿ ಬನ್ನಿ, ಓನರ್ ಹೇಳಿದ್ದಾರೆ ಅಂತ ಹಿಂದೆ ಬರ್ತಿರೋ ಲಗೇಜ್ ಗಾಡಿನೂ ಒಳಗೆ ಬಿಡ್ತಾನೆ ವಾಚ್ಮ್ಯಾನ್. ಹಾಗೆ ಲಗೇಜ್ ಇಳಿಸೋಕೆ ಕೂಡ ಸಹಾಯ ಮಾಡ್ತಿರ್ತಾನೆ. ಹಾಗೆ ಮಾತಿನ ಮಧ್ಯೆ, ಸರ್ ನಿಮ್ಮ ಮನೆ ನಂಬರ್ ಏನು, ಹಾಗೆ ಎಷ್ಟನೇ ಫ್ಲೋರ್ ಅಂತ ಕೇಳ್ತಾನೆ. ವಿಭುತ್ ಹೇಳಿದ್ರು 7th ಫ್ಲೋರ್, ಫ್ಲ್ಯಾಟ್ ನಂಬರ್ 713. ಸರಿ ಸರ್, ಯಾವ ವಿಂಗು? ಬಿ ವಿಂಗ್. ಹಾಂ, ಬಿ ವಿಂಗಾ? ವಾಚ್ಮ್ಯಾನ್ನ ಬಾಯಿ ಒಣಗ್ತು. ಅದನ್ನು ಗಮನಿಸಿದ ವಿಭುತ್, ಯಾಕೆ, ಏನಾಯ್ತು ಅಂದರು. ಹಾಂ, ಇಲ್ಲ ಸರ್, ಸುಮ್ಮನೆ ಕೇಳಿದೆ ಅಂತ ಲಗೇಜ್ ಇಳಿಸ್ತಿದ್ದ ವಾಚ್ಮ್ಯಾನ್. ನಾನು ಫಸ್ಟ್ ಹೋಗಿ ವ್ಯೂ ನೋಡ್ಕೊಂಡು ಬರ್ತೀನಿ ಅಂತ ಅದಿತಿ ಓಡಿ ಲಿಫ್ಟ್ನಲ್ಲಿ ಹೋದ್ಲು. ಆಗ ಅದಿತಿಗೆ ಅಲ್ಲಿ ಒಂದು ಶಾಕ್ ಕಾದಿತ್ತು. ಅದೇನಂದರೆ ಲಿಫ್ಟ್ನಲ್ಲಿ 1ರಿಂದ 28 ನಂಬರ್ಸ್ಗಳಿದೆ, ಆದರೆ 7 ಆದಮೇಲೆ 9 ಇದೆ, 8 ಇಲ್ಲ. ಅರೆ ಇದೇನು ವಿಚಿತ್ರ ಅಂತ ಇನ್ನೊಂದು ಲಿಫ್ಟ್ನಲ್ಲಿ ಹೋದ್ಲು ಅದಿತಿ. ಆದರೆ ಅದರಲ್ಲೂ 8ನೇ ನಂಬರ್ ಇಲ್ಲ. ಅದನ್ನು ಕ್ಲೋಸ್ ಮಾಡಿದ್ದಾರೆ. ಸರಿ ಅಂತ ಮೇಲೆ ಹೋಗಿ ವ್ಯೂ ನೋಡ್ಕೊಂಡು ಬಂದ್ಲು. ಮೇಲೆಯಿಂದ ಮುಂಬೈ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ನೋಡಿ ಖುಷಿಯಾಗಿ ಓಡಿ ಬಂದು, ಅಪ್ಪ ವ್ಯೂ ಸೂಪರ್ ಆಗಿದೆ, ಆದರೆ ಲಿಫ್ಟ್ನಲ್ಲಿ 8ನೇ ನಂಬರ್ ಯಾಕಿಲ್ಲ ಅಂದ್ಲು. ಹೌದಾ, 8ನೇ ನಂಬರ್ ಇಲ್ವಾ? ಯಾಕಪ್ಪ ಇಲ್ಲಿ 8ನೇ ಫ್ಲೋರ್ ಇಲ್ವಾ ಅಂತ ವಾಚ್ಮ್ಯಾನ್ನ ಕೇಳಿದ್ರು ವಿಭುತ್. ಸರ್ ಯಾಕೆ, ನಿಮಗೆ ಅದ್ರ ಬಗ್ಗೆ ಓನರ್ ಹೇಳಿಲ್ವಾ ಅಂದ ವಾಚ್ಮ್ಯಾನ್. ಇಲ್ವಲ್ಲ, ಏನು ವಿಷಯ? ಸರ್ ಇಲ್ಲಿ ಅನ್ನೋಷ್ಟರಲ್ಲೇ, ಹೇ ಕೆಲಸ ಮಾಡದೆ ಏನು ಮಾಡ್ತಿದ್ಯಾ, ಫಸ್ಟು ಕೆಲಸ ಮಾಡು ಅಂತ ಬೈದ್ರು ಓನರ್. ಸಾರಿ ಸರ್ ಅಂತ ಲಗೇಜ್ ಶಿಫ್ಟಿಂಗ್ನಲ್ಲಿ ಕೆಲಸದಲ್ಲಿ ತೊಡಗಿದ ವಾಚ್ಮ್ಯಾನ್. ಹಾಗೆ ವಿಭುತ್ನ ಮಾತಿನಲ್ಲೇ ಮರಳು ಮಾಡಿಬಿಟ್ರು ಓನರ್. ಈ ಕಡೆ ಪದ್ಮಾ ಅವ್ರ ಅಕ್ಕ ಹತ್ರ ಮುಂಬೈ ರೀಚ್ ಆದ್ವಿ ಅಂತ ಫೋನ್ನಲ್ಲಿ ಹೇಳ್ತಿರುವಾಗಲೇ ಪಕ್ಕದಲ್ಲೇ ಬಂದ ಮಿಸ್ಸಸ್ ಮೆಹ್ತಾ, ಓ ನೀವೇನಾ ಇಲ್ಲಿ ಹೊಸದಾಗಿ ಬಂದಿದ್ದು ಅಂತ ಮಾತಾಡ್ತಾ ತನ್ನ ಪರಿಚಯ ಮಾಡಿಕೊಂಡ್ರು. ಮತ್ತೆ ಯಾವುದು ನಿಮ್ಮ ಫ್ಲ್ಯಾಟು ಅಂತ ಕೇಳಿದ್ರು. ಅದಕ್ಕೆ 713B ಅಂದಿದ್ದಕ್ಕೆ, ಓ 7th ಫ್ಲೋರಾ, ಸದ್ಯ 8ನೇ ಫ್ಲೋರ್ ಅನ್ನಿಲ್ವಲ್ಲ ಪುಣ್ಯ ಅಂತ ಜೋರಾಗಿ ನಕ್ರು. ಅಯ್ಯೋ ಅಲ್ಲೇನಿದೆ ಅಂದ್ರು ಪದ್ಮಾ. ಅಷ್ಟರಲ್ಲೇ ಮಿಸ್ಟರ್ ಮೆಹ್ತಾ ಬಂದು, ಹೇ ಏನು ಮಾತಾಡಬೇಕು ಗೊತ್ತಿಲ್ಲ, ನಡಿ ಮನೆಗೆ ಅಂತ ಬೈದು ಕಳಿಸಿ ವೆಲ್ಕಮ್ ಹೇಳಿ ಅವರು ಮನೆಗೆ ಹೋದರು. ಪದ್ಮಾಗೆ ಏನೂ ಅರ್ಥ ಆಗಲಿಲ್ಲ. ಸಂಜೆ ಒಳಗೆ ಮನೆ ಎಲ್ಲ ಸೆಟ್ ಆಯಿತು. ಬಿಸಿ ಬಿಸಿ ಕಾಫಿ ಮಾಡಿ ತಂದರು ಪದ್ಮಾ. ಕಾಫಿ ಕುಡಿತಾ ಅದಿತಿ ಕೇಳಿದ್ಲು, ಹೌದಪ್ಪ ನಮ್ಮ ಅಪಾರ್ಟ್ಮೆಂಟ್ ಹೆಸರೇನು? ಅದಕ್ಕೆ ವಿಭುತ್ ಹೇಳಿದ್ರು, ತಂದೆ ತಾಯಿ ಇಬ್ರು ತಮ್ಮ ಡ್ಯೂಟಿಗೆ ರೆಡಿ ಆದರು. ಇಬ್ರು ಒಂದೇ ಕಡೆ ಕೆಲಸ ಮಾಡೋದ್ರಿಂದ ಅವ್ರಿಗೂ ಆರಾಮಾಗಿತ್ತು. ಆದರೆ ಅದಿತಿಗೆ ಇನ್ನೂ ಕಾಲೇಜ್ ಯಾವುದು ಸಿಕ್ಕಿರಲಿಲ್ಲ. ಅಪ್ಪ ಅಮ್ಮ ಇವತ್ತೇ ಹೋಗ್ಬೇಕಾ, ನಾಳೆಯಿಂದ ಹೋಗಬಹುದಲ್ಲ ಅಂದ್ಲು ಅದಿತಿ. ಇಲ್ಲಮ್ಮ, ಆಲ್ರೆಡಿ ಶಿಫ್ಟಿಂಗ್ಗೆ ಕೊಟ್ಟಿರೋ ರಜಾನೇ ಹೆಚ್ಚು, ಮತ್ತೆ ಕೇಳಿದ್ರೆ ಬೈತಾರೆ ಅಂತ ಹೇಳಿ ಇಬ್ರು ಕೆಲಸಕ್ಕೆ ಹೊರಟರು. ಸರಿ ಇನ್ನೇನು ಮಾಡೋದು ಅಂತ ಬಾಲ್ಕನಿಯಲ್ಲಿ ನಿಂತು ವ್ಯೂ ಸವಿತಿದ್ಲು ಅದಿತಿ. ಅಪಾರ್ಟ್ಮೆಂಟ್ ಎತ್ತರದಲ್ಲಿ ಇದ್ದಿದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಮುಂಬೈ. ರೋಡಲ್ಲಿ ಹೋಗೋ ಕಾರ್ಗಳೆಲ್ಲ ಏನೋ ಆಟಾಡೋ ವಸ್ತು ಥರ ಕಾಣಿಸ್ತು. ಅದನ್ನೇ ನೋಡಿ ನಕ್ಕಳು. ಪಕ್ಕದಲ್ಲಿ ತುಂಬ ಮರಗಳು, ಕಾಡಿನ ಥರ ಇತ್ತು. ಒಳ್ಳೆ ಗಾಳಿ, ಅದನ್ನೇ ಸವಿತಾ ಕಾಫಿ ಕುಡಿತಿದ್ಲು ಅದಿತಿ. ಸ್ವಲ್ಪ ಹೊತ್ತಲ್ಲೇ ನಿಶ್ಶಬ್ದ. ಎಲ್ಲರೂ ಕೆಲಸಕ್ಕೆ ಹೋಗಿದ್ರಿಂದ ಅಪಾರ್ಟ್ಮೆಂಟ್ ಪ್ರಶಾಂತವಾಗಿತ್ತು. ಹಾಗೆ ಮೈ ಮರ್ತಿದ್ಲು ಅದಿತಿ. ಆಗ ಯಾರೋ ಮಂಚ ಇಳಿತಿದ್ದ ಶಬ್ದ ಮೇಲೆ ಫ್ಲೋರಿಂದ. ಅರೆ ಇವತ್ತು ಯಾರೋ ಹೊಸದಾಗಿ ಬಂದಿರಬೇಕು ಅಂದ್ಕೊಂಡು ಹಾಗೆ ವ್ಯೂ ನೋಡ್ತಾ ಕೂತಿದ್ಲು ಅದಿತಿ. ಅದನ್ನು ನೋಡ್ತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಲಿಲ್ಲ. ಸರಿ ಒಳಗೆ ಬಂದು TV ಆನ್ ಮಾಡಿ ಅಮ್ಮ ಮಾಡಿದ ಊಟ ತಿಂದು ಮುಗಿಸಿದ್ಲು. ಒಳ್ಳೆ ಊಟ ಮಾಡಿದ್ದಕ್ಕೆ ಹಾಗೆ ಮಧ್ಯಾಹ್ನ ನಿದ್ದೆ ಎಳಿತಿತ್ತು. ದಿಂಬಿಗೆ ತಲೆ ಇಟ್ಟಿದ್ದೇ ತಡ, ಹಾಗೆ ನಿದ್ದೆ ಎಳ್ಕೊಂಡು ಬಂತು. ಇನ್ನೇನು ನಿದ್ದೆ ಮಾಡಬೇಕು, ಆದರೆ ಅಷ್ಟೊತ್ತರಲ್ಲೇ ಮೇಲೆ ಮತ್ತೆ
ಈಗ ಇನ್ನೂ ಸ್ವಲ್ಪ ಜೋರಾಗೆ ಬರ್ತಿತ್ತು. ಶಬ್ದಕ್ಕೆ ನಿದ್ದೆ ಬರಲಿಲ್ಲ. ಹಾಗೆ ದಿಂಬನ್ನ ಕಿವಿಗೆ ಗಟ್ಟಿಯಾಗಿ ಒತ್ಕೊಂಡು ಮಲ್ಕೊಂಡ್ಲು ಅದಿತಿ. ಸಂಜೆ ಆಗ್ತಿದ್ದ ಹಾಗೆ ಅಪ್ಪ ಅಮ್ಮ ಮನೆಗೆ ಬಂದರು. ಹೇಗಿತ್ತು ಇವತ್ತು ಹೊಸ ಮನೆ ಅಂದರು ವಿಭೂತ್. ಅಪ್ಪ, ಐ ಲವ್ ದಿಸ್ ವ್ಯೂ, ಇಲ್ಲಿಂದ ಸೂಪರಾಗಿ ಕಾಣುತ್ತೆ ಮುಂಬೈ ಅಂತ ಹೇಳ್ತಿದ್ಲು. ಮತ್ತೆ ಅಪ್ಪ, ಮೇಲೆ ಯಾರೋ ಹೊಸದಾಗಿ ಬಂದಂಗಿದ್ದಾರೆ, ಬರೀ ಶಿಫ್ಟಿಂಗ್ ಸೌಂಡ್ಸು, ನಿದ್ದರೆ ಬರಲಿಲ್ಲ ಅಂದ್ಲು ಅದಿತಿ. ಇರ್ಲಿ ಬಿಡಮ್ಮ, ಏನೂ ಮಾಡೋಕ್ಕಾಗಲ್ಲ ಅಂತ ಸಮಾಧಾನ ಮಾಡಿದ್ರು ಅಪ್ಪ. ಮತ್ತೆ ರೀ, ಲಿಫ್ಟ್ನಲ್ಲಿ 8ನೇ ನಂಬರ್ ಯಾಕಿಲ್ಲ ಅಂತ ಕೇಳಿದ್ರ ಓನರ್ನ ಅಂದ್ರು ಪದ್ಮ. ಅಯ್ಯೋ, ಆಫೀಸ್ ಟೆನ್ಷನಲ್ಲಿ ಮರ್ತೇ ಹೋದೆ ಕಣೆ, ನಾಳೆ ಕೇಳ್ತೀನಿ ಬಿಡು ಅಂತ ವಿಭೂತ್ ಸ್ನಾನಕ್ಕೆ ಹೋದ್ರು. ಸರಿ, ರಾತ್ರಿ ಆಯಿತು. ಅವತ್ತು ಸುಸ್ತಾಗಿದ್ರಿಂದ ಎಲ್ಲ ಮಲ್ಕೊಂಡ್ರು. ಆದರೆ ರಾತ್ರಿ ಕೂಡ ನಿದ್ದೆಯಲ್ಲಿ ಯಾರೂ ಗಮನಿಸಲಿಲ್ಲ, ಹಾಗೆ ಮಲ್ಕೊಂಡ್ರು. ಬೆಳಗ್ಗೆ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ರು. ಮತ್ತೆ ಇಡೀ ಅಪಾರ್ಟ್ಮೆಂಟ್ ಶಾಂತ. ಅವತ್ತು ಕೂಡ ಮತ್ತೆ ಅದೇ ಶಬ್ದ. ಇರ್ಲಿ ಬಿಡು ಅಂತ ಅವತ್ತು ಕೂಡ ಇಗ್ನೋರ್ ಮಾಡಿದ್ಲು ಅದಿತಿ. ಹಾಗೆ ಅವತ್ತಿನ ದಿನ ಕಳೀತು. ಅಪ್ಪ ಅಮ್ಮ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ಮೇಲೆ ಅದಿತಿ ತನ್ನ ಫೇವ್ರೆಟ್ ಮಾಸಪತ್ರಿಕೆಯಲ್ಲಿ ಬರೋ ಕತೆನ ಓದ್ತಾ ಕೂತಿದ್ಲು. ಆಗ ಅರೆ, ಏನು 3 ದಿನ ಆದರೂ ಇನ್ನೂ ಇವರು ಶಿಫ್ಟ್ ಮಾಡ್ತಾನೆ ಇದ್ದಾರೆ ಅನ್ಕೊಂಡು ಕೋಪದಲ್ಲಿ ಓದಿ ಮುಗಿಸಿದ್ಲು. ಹಾಗೆ ಮಧ್ಯಾಹ್ನದ ಊಟ ಮುಗಿಸಿ ಮಂಚದ ಕಡೆ ಹೊರಟ್ಲು. ಆದರೆ ಆಗ ಯಾರೋ ಮೆಟ್ಟಿಲು ಹತ್ತೋದು ಇಳಿಯೋದು ಮಾಡ್ತಿದ್ದಾರೆ. ತುಂಬಾ ಜೋರಾಗಿ ಕೇಳ್ತಿತ್ತು. ಅದರಿಂದ ನಿದ್ದೆನೆ ಬರಲಿಲ್ಲ ಅದಿತಿಗೆ. ಇಲ್ಲ, ಇವತ್ತು ನಾನು ಸುಮ್ಮನಿರಲ್ಲ, ಏನು ಇವ್ರದ್ದು ಡೈಲಿ ಇದೇ ಆಯಿತು ಅಂತ ಕೋಪದಲ್ಲಿ ಹೊರಟ್ಲು ಅದಿತಿ. ಇನ್ನೇನು ಮೆಟ್ಲ ಹತ್ರ ಹೋಗ್ಬೇಕು. ಯಾಕಮ್ಮ, ಎಲ್ಲಿಗೆ ಹೋಗ್ತಿದ್ಯಾ ಅಂದ್ರು ಮಿಸಸ್ ಮೆಹ್ತಾ. ಮೇಲೆ ಮನೆಯವ್ರ ಕಾಟ ಜಾಸ್ತಿ ಆಯಿತು ಆಂಟಿ, ಏನು ಡೈಲಿ ಮಂಚ ಎಳಿತಾನೆ ಇರ್ತಾರೆ, ನಾವೇನು ಇಲ್ಲಿ ನೆಮ್ಮದಿಯಾಗಿರೋದಾ ಬೇಡವಾ ಅಂದ್ಲು ಅದಿತಿ. ಅದಕ್ಕೆ, ಅಯ್ಯೋ, ಇಲ್ಲಿ ಅದೆಲ್ಲ ಕಾಮನ್ ಅಮ್ಮ, ದಯವಿಟ್ಟು ಮೇಲೆ ಹೋಗ್ಬೇಡ ಅಂದ್ರು ಮೆಹ್ತಾ. ಯಾಕೆ, ಯಾರಿದ್ದಾರೆ ಮೇಲೆ ಅಂದ್ಲು ಅದಿತಿ. ಅಯ್ಯೋ, ಮೇಲೆ ಅನ್ನಷ್ಟಲ್ಲೇ ಅಲ್ಲಿಗೆ ಬಂದ ಮೆಹ್ತಾ ಹೆಂಡ್ತಿನ ಬೈದು ಕರ್ಕೊಂಡು ಹೋದ್ರು. ಇವ್ರೇನು ಹೀಗಾಡ್ತಾರೆ ಅನ್ಕೊಂಡು ಮೆಟ್ಲ ಕಡೆ ಹೊರಟ್ಲು ಅದಿತಿ. ಮೆಟ್ಲ ಹತ್ರ ಬಂದು ನೋಡ್ತಾಳೆ. ಬರೀ ಕಸ, ಧೂಳು. ಅರೆ, ನಮ್ಮ ಫ್ಲೋರ್ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ, ಇದನ್ನು ಯಾರು ಯಾಕೆ ಕ್ಲೀನ್ ಮಾಡಿಲ್ಲ ಅಂತ ನೋಡ್ತಾ ಇದ್ಲು. ಅಷ್ಟರಲ್ಲೇ ಮೆಟ್ಟಿಲಿನ ಮೇಲೆ ಯಾರೋ ನಡ್ಕೊಂಡು ಹೋಗೋ ನೆರಳು. ಹಲೋ, ಎಕ್ಸ್ಕ್ಯೂಸ್ ಮೀ ಅಂತ ಹಿಂದೆ ಹೊರಟ್ಲು ಅದಿತಿ. ಆದರೆ ಆ ನೆರಳು ಮಾತ್ರ ಮೇಲೆ ಹೋಗ್ತಾನೆ ಇತ್ತು. ಅದನ್ನೇ ಹಿಂಬಾಲಿಸ್ಕೊಂಡು 8ನೇ ಫ್ಲೋರ್ಗೆ ಹೋದ್ಲು. ಅಲ್ಲಿ ನೋಡಿದ ದೃಶ್ಯ ಅವಳನ್ನ ಭಯಭೀತಗೊಳಿಸ್ತು. ಇಡೀ ಅಪಾರ್ಟ್ಮೆಂಟ್ ಕ್ಲೀನ್ ಇದೆ, ಆದರೆ 8ನೇ ಫ್ಲೋರ್ ಮಾತ್ರ ಖಾಲಿ. ಯಾವುದೋ ಭೂತ ಬಂಗಲೆ ಥರ ಅನ್ಸೋಕೆ ಶುರು ಆಯಿತು ಅದಿತಿಗೆ. ಆ ನೆರಳು ಹಾಗೆ ಒಂದು ಮನೆ ಒಳಗೆ ಹೋಯಿತು. ಇನ್ನೇನು ಅದರ ಹಿಂದೆ ಹೋಗಬೇಕು, ಅಷ್ಟರಲ್ಲೇ ಒಂದು ಕೈ ಬಂದು ಅದಿತಿನ ಹಿಂದೆ ಕೇಳಿತು. ಯಾರು ಅಂತ ನೋಡಿದ್ರೆ ಅಪ್ಪ ಅಮ್ಮ. ಏನು ನೀವು ಇಷ್ಟು ಬೇಗ ಅಂದ್ಲು ಅದಿತಿ. ಅದಿರ್ಲಿ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂದ್ರು ವಿಭೂತ್. ಅಲ್ಲ, ಇಲ್ಲಿ ಸೌಂಡ್ ಅನ್ನಷ್ಟರಲ್ಲೇ ನಡಿ ಇಲ್ಲಿಂದ ಫಸ್ಟು ಅಂತ ಅಪ್ಪ ಅಮ್ಮ ಅವಳನ್ನ ಹೇಳ್ಕೊಂಡು ಹೋಗೋಕ್ಕೆ ಪ್ರಾರಂಭಿಸಿದ್ರು. ಆದರೆ ತನ್ನ ಮುಂದೆ ಒಂದು ಡೈರಿ ನೋಡಿದ ಅದಿತಿ ಅದನ್ನ ಎತ್ಕೊಂಡು ಅವ್ರ ಹಿಂದೆ ಹೋದ್ಲು. ಮನೆಗೆ ಬಂದ ತಕ್ಷಣ ಹೋಗಿ ಸ್ನಾನ ಮಾಡ್ಕೋ ಫಸ್ಟು ಅಂತ ಮಗಳನ್ನ ಬಚ್ಚಲಿಗೆ ತಡೆದ್ರು ವಿಭೂತ್. ಅದಿತಿ ಸ್ನಾನ ಮಾಡ್ತಿದ್ಲು. ಆದ್ರೆ ಹೊರಗೆ ಅಪ್ಪ ಅಮ್ಮ ಜಗಳ. ಇಲ್ಲಿಗೆ ಬರೋಕ್ ಮುಂಚೆ ಎಲ್ಲ ಕೇಳಿ ತಿಳ್ಕೊಬೇಕು ತಾನೇ ನೀವು. ಇಲ್ಲ ಕಣೆ, ಅವ್ರೇನು ಹೇಳಲಿಲ್ಲ, ವ್ಯೂ ಚೆನ್ನಾಗಿದೆ ಅಂತ ಫೋಟೋಸ್ ಕಳಿಸಿದ್ರು, ಅದಕ್ಕೆ ನಾನು ಒಪ್ಕೊಂಡೆ. ಅಲ್ಲ, ನನಗೆ ಗೊತ್ತು ಚೀಪಾಗಿ ಸಿಕ್ಕಿದೆ ಅಂತ ತಗೊಂಡಿದ್ರ ನೀವು. ಈಗ ಏನು ಮಾಡೋದು, ಬಿಟ್ಟು ಹೋಗೋಣ ಅಂದರೆ ಇರೋ ದುಡ್ಡೆಲ್ಲ ಇದಕ್ಕೆ ಹಾಕಿ ಕೂತಿದ್ದೀವಿ ಅಂತ ಅಳಕ್ ಪ್ರಾರಂಭಿಸಿದ್ಲು ಪದ್ಮ. ಇದಕ್ಕೊಂದು ದಾರಿ ಹುಡುಕ್ತೀನಿ ಇರು ಅಂತ ರೂಮ್ ಕಡೆಗೆ ಹೊರಟ್ರು. ಸ್ನಾನ ಮುಗಿಸಿ ಬಂದ ಅದಿತಿ ಊಟ ಮಾಡ್ತಾ ಅಪ್ಪ ಮೇಲೆ ಅನ್ನಷ್ಟರಲ್ಲಿ ಮತ್ತೆ ಇನ್ನೊಂದ್ಸಲ ಅದ್ರ ಬಗ್ಗೆ ಮಾತಾಡಬೇಡ ಅಂತ ಊಟ ಬಿಟ್ಟು ಎದ್ದು ಹೋದ್ರು ವಿಭೂತ್. ಹಿಂದೆನೆ ತಾಯಿ ಕೂಡ ರೂಮ್ಗೆ ಹೋದ್ರು. ಅಯ್ಯೋ, ಅಪ್ಪನ ನಾನು ಇಷ್ಟೊಂದು ಕೋಪದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಯಾಕೆ ಅಂತ ಯೋಚಿಸ್ತಾ ತನ್ನ ರೂಮಿನ ಕಡೆಗೆ ಹೊರಟ್ಲು ಅದಿತಿ. ರಾತ್ರಿ ಆಯ್ತು. ಮಂಚದ ಮೇಲೆ ಮಲಗಿದಾಳೆ ಅದಿತಿ. ಆದರೆ ಯಾಕೋ ನಿದ್ದೆ ಬರಲಿಲ್ಲ. ಎಷ್ಟೊದ್ದಾಡಿದ್ರು ಕಣ್ಮುಂದೆ ಅದೇ ನೆರಳು, ಮೇಲೆ ನೋಡಿದ ಅದೇ ದೃಶ್ಯಗಳು. ಆಗ ಅದಿತಿಗೆ ತಾನು ತಗೊಂಡ ಆ ಡೈರಿ ನೆನಪಾಯ್ತು. ಸರಿ, ಬೆಡ್ಲೈಟ್ ಹಾಕಿ ಡೈರಿ ಓದಕ್ಕೆ ಪ್ರಾರಂಭಿಸಿದ್ಲು ಅದಿತಿ. ನನ್ನ ಹೆಸರು ಪೂಜಾ ದಲ್ಲಾಳ್.
ನನ್ನ ಲೈಫ್ನಲ್ಲಿ ನಡೆದ ಘಟನೆ ತುಂಬ ವಿಚಿತ್ರವಾದದ್ದು. ನಾನಿದನ್ನು ಯಾರಿಗೆ ಹೇಳಿದ್ರೂ ನಂಬಲ್ಲ. ಅದಕ್ಕೆ ನಾನು ಈ ಡೈರಿ ಬರೀತಿದ್ದೀನಿ. ಯಾಕಂದರೆ ಈ ಹಿಂದೆ ನಡೆದ ಆ ಘಟನೆಯಿಂದ ನಮ್ಮನ್ನು ಯಾರೂ ಮಾತಾಡಿಸ್ತಿಲ್ಲ. ಇನ್ನು ನನ್ನ ದುಃಖ ತೊಡ್ಕೊಳಕ್ಕಿರೋದು ಇದೊಂದೇ ಡೈರಿ. ನಾನು, ಅಪ್ಪ, ಅಮ್ಮ, ಅಜ್ಜಿ, ತಾತ, ನಮ್ಮದು ಒಂದು ಸುಂದರ ಕುಟುಂಬ. ಅಜ್ಜಿ ತಾತನಿಗೆ ನಾನಂದರೆ ಪ್ರಾಣ. ಆದರೆ ಅಪ್ಪ ಈಗಲೂ ತಾತನ ಕಂಡ್ರೆ ಚಿಕ್ಕ ಮಗು ಥರ ಭಯ ಪಡ್ತಾರೆ. ಅದಕ್ಕೆ ನನಗೇನು ಬೇಕು ಅಂದರೂ ತಾತನ್ನೇ ಕೇಳಿ ಪಡಿತಿದ್ದೆ. ಆದರೆ ಅವತ್ತು 1998 ಜೂನ್ 14 ಬೆಳಗ್ಗೆ ಯಾವತ್ತೂ ಹೋಗೋ ಹಾಗೆ ನಾನು ರೆಡಿಯಾಗಿ ಅಜ್ಜಿ ತಾತನಿಗೆ ಬಾಯ್ ಹೇಳಿ ಕಾಲೇಜ್ಗೆ ಹೊರಟೆ. ಅಪ್ಪ ಅಮ್ಮ ಆಚೆ ಕಾಯ್ತಿದ್ರು. ಸರಿ, ನನ್ನ ಅಪ್ಪ ಅಮ್ಮ ಕಾಲೇಜ್ಗೆ ಬಿಟ್ಟು ಕೆಲ್ಸಕ್ಕೆ ಹೋದರು. ಮಧ್ಯಾಹ್ನ ಆಯಿತು. ಆದರೆ ಅವತ್ತು ಅಪ್ಪ ನಮ್ಮ ಕಾಲೇಜ್ಗೆ ಬಂದು ನನ್ನ ಮನೆ ಕರ್ಕೊಂಡು ಹೊರಟರು. ನಾನು ಯಾಕಪ್ಪ ಕರ್ಕೊಂಡು ಹೋಗ್ತಿದ್ದೀರಾ ಅಂದೆ. ಆದರೆ ಅಪ್ಪ ಆನ್ಸರ್ ಮಾಡಲಿಲ್ಲ. ಆದರೆ ಅವ್ರ ಕಣ್ಣಲ್ಲಿ ನೀರು ಬರ್ತಿತ್ತು. ಹಾಗೆ ಅವ್ರ ಮೈ ನಡುಗ್ತಿತ್ತು. ಮುಂದೇನಾಯ್ತು? ಅಪ್ಪ ಮನೆಗೆ ಗಾಬರಿಯಿಂದ ಯಾಕೆ ಹೊರಟರು, ಏನು ಪೂಜನ ಕತೆ ಅನ್ನೋದನ್ನು ಮುಂದಿನ ಅಮಾವಾಸ್ಯೆಗೆ ಹೇಳ್ತೀನಿ. ಕತೆ ದೊಡ್ಡದಾಗಿರೋದ್ರಿಂದ 2 ಎಪಿಸೋಡ್ ಮಾಡಬೇಕಾಯ್ತು. ಅದಕ್ಕೆ ಅಮಾವಾಸ್ಯೆಗೂ ಮುಂಚೆನೇ ಈ ವಿಡಿಯೋ ಮಾಡಿದ್ದೀನಿ. ಮುಂದಿನ ವಿಡಿಯೋನ ನಮ್ಮ ವಾಡಿಕೆಯಂತೆ ಈ ಬರೋ ಅಮಾವಾಸ್ಯೆಗೆ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಈ ವಿಡಿಯೋಗಿಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟ್ವಿಸ್ಟ್ಗಳಿಂದ ಕೂಡಿರುತ್ತೆ. ಸೊ ಆ ವಿಡಿಯೋನ ನೀವು ಮಿಸ್ ಮಾಡ್ಕೊಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇನ್ನೂ ನನ್ನ ಸಪೋರ್ಟ್ ಮಾಡಬೇಕಂದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಮಾಡಿ. ಹಾಗಾದರೆ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಹುಷಾರಾಗಿರಿ.